ಎಸ್ಟಿ ಹೋರಾಟ ಸಮಿತಿ ವತಿಯಿಂದ 42ನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ಅದ ರೀ ಇವತ್ತು. ಅದೇ ರೀತಿ ಅಹೋರಾತ್ರಿ 25ನೇ ದಿನದ ಸರತಿ ಉಪವಾಸ ಸತ್ಯಾಗ್ರಹ ನಡೆದಿದೆ. ನಮಗೆ ಹೆಂಗಪ್ಪ ಮೋಸ ಆಗ್ಯದಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಕಾಲಮ್ನಾಗ ಸಿಕ್ಕಿದ್ದು ಒಂದೇ ತಳವಾರ, ಅದೇ ರೀತಿ 88 ಹೆಚ್ಚಿನಾಗಿರೋದು ಒಂದೇ ತಳವಾರ. ಸಂವಿಧಾನಾತ್ಮಕವಾಗಿ ಇವರು ಎಲ್ಲ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿನೂ ನಮಗೆ ಸರ್ಟಿಫಿಕೇಟ್ ಕೊಟ್ಟು ಈಗ ನೀವು ಅದ್ರ ಬರ್ತೀರಿ ಅಂತ ಮೋಸ ಮಾಡ್ಲತ್ತಾರ. ಅದಕ್ಕಾಗಿ ನಮಗೆ ಅವ್ರು ತಿಳಿಸ್ಕೊಡ್ಬೇಕು ಪರ್ಟಿಕ್ಯುಲರ್ ಎದ್ರಾಗ ಇದ್ದೀವಿ ಅಂತೇಳಿ. ಕೊಡಲ್ಲ ಅಂದ್ರೆ ಯಾಕೆ ಕೊಡಲ್ಲ ಅಂತ ಹೇಳ್ಬೇಕು. ಹಂಗೆ ಕೊಡಲ್ಲಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವ್ರು ಯಾವ ಆಧಾರ ಮೇಲೆ ಕೊಟ್ಟರೆ ನಮಗೆ ಅದವ್ರು ಹೇಳಬೇಕು. ಈ ವಿಷಯ ಅಂತೂ ನಮ್ಮ ದೊಡ್ಡ ಗೌಡ್ರಿಗೆ ಗೊತ್ತಿದ್ದಿದೆ. ಅವ್ರದ್ದು ಇದಾದಾಗೂ ಇಲ್ಲಿ ಗುಲ್ಬರ್ಗಕ್ಕೆ ಬಂದಾಗ ಅವ್ರು ಈ ವಿಷಯ ಅವ್ರಿಗೆ ಗಮನಕ್ಕದ. ತಳವಾರ ಪರಿವಾರ ಸಮಸ್ಯೆ ಏನಿದೆ, ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಳವಾರ ಪರಿವಾರ ನಾಯಕರು ಈ ಮೂರೂ ಸಮಾಜಕ್ಕೆ ಎಸ್ಟಿಗೆ ಸೇರಿಸಬೇಕು ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ರೆಕಮೆಂಡ್ ಮಾಡಿದ್ರು. ದೇವರಾಜ ಅರಸು ಮೊದಲು ಸ್ಪಷ್ಟೀಕರಣ ಮಾಡ್ತಾರೆ. ಈ ಸಮಸ್ಯೆ ನಾನು ವಿರೋಧಿ ಪಕ್ಷ ನಾಯಕನಾಗಿದ್ದಾಗಿಂದಲೂ ಈ ಸಮಸ್ಯೆ ಇತ್ತು. ನಾನು ಕೇಂದ್ರದ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ, ನನ್ನನ್ನು ಒಬ್ಬ ಮಂತ್ರಿ ಮಾಡಬೇಕು ಅಂತ ಕರೆಸಿದ್ರು. ನಾನು ಸೋತಿದ್ದೆ. ಆ ಸಂದರ್ಭದಲ್ಲಿ ಚಂದ್ರಶೇಖರ್ಗೆ ಮನವಿ ಮಾಡಿದೆ, ನಾನು ಮಂತ್ರಿ ಆಗೋದಕ್ಕೆ ಬದಲಾಗಿ 4 ಡಿಮಾಂಡ್ ಇಟ್ಟಿದ್ದೀನಿ. ಅದರಲ್ಲಿ ಇದು ಒಂದು. ಉಪ್ಪಾರ ತಳವಾರ ನಾಯಕರು ಸೇರಿದಂತೆ ಇವನ್ನ ಎಸ್ಟಿಗೆ ಸೇರಿಸಬೇಕು ಅಂತ. ಇದು ಯಾರು ಯಾವ ಸಂದರ್ಭದಲ್ಲಿ ನೆನೆಸ್ಕೊಳ್ತಾರೆ ಅದು ವಿಷಯ ಬೇರೆ. ಚಂದ್ರಶೇಖರ್ ಸರ್ಕಾರ ಬಿದೋಗುತ್ತೆ ಅನ್ನೋ ಸ್ಟೇಜ್ ಬಂದು ಅವರು ಕ್ಯಾಬಿನೆಟ್ ತೀರ್ಮಾನ ತಗೊಂಡ್ರು. ಆದರೆ ಲಾ ಡಿಪಾರ್ಟ್ಮೆಂಟು ತಳವಾರ ಪರಿವಾರ ಹೇಗೆ ಇದರಲ್ಲಿ ಫಿಟ್ ಇನ್ ಆಗುತ್ತೆ ಅನ್ನೋದು ಸ್ಟೇಟ್ ಗೌರ್ಮೆಂಟಿಂದ ಮತ್ತೆ ತರಿಸ್ಬೇಕು ಅಂತ ಹೊರಟು. ಆಗ ನಾನು ಇದು ಮತ್ತೆ ನಿಮ್ಮ ಸರ್ಕಾರಕ್ಕೆ 1 ವಾರ ಇದೆ ಟೈಮ್, ದಯಮಾಡಿ ಆ ಲಾ ಡಿಪಾರ್ಟ್ಮೆಂಟರು ಏನು ಅಬ್ಜೆಕ್ಷನ್ ರೈಸ್ ಮಾಡಿದಾರೋ ಅದನ್ನು ಮುಂದೆ ನಾನೇ ಹೋರಾಟ ಮಾಡ್ತೀನಿ. ನೀವು ಅಟ್ಲೀಸ್ಟ್ ನಾಯಕರಿಗಾರು ಹೆಲ್ಪ್ ಆಗುತ್ತೆ, ಡಿಫರ್ ಮಾಡಬೇಡಿ, ಮಾಡಿ ಅಪ್ರೂವ್ ಮಾಡಿ. ನೋಟಿಫಿಕೇಷನ್ ಆಯಿತು. ಅದಾದಮೇಲೆ ನರಸಿಂಹರಾವ್ ಸರ್ಕಾರ ಬಂತು. ಆಗ ನಮ್ಮ ಬಿಹಾರದವರು ತೀರೋಗಿದ್ದಾರೆ. ನನ್ನ ಸರ್ಕಾರ ತೆಗೆದ್ರು ಅಂತ ಹೇಳಿ ಅವ್ರ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಆ ವಿಷಯ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅವರು ಈ ಒಂದು ಸೋಷಿಯಲ್ ವೆಲ್ಫೇರ್ನಲ್ಲಿ ಮಿನಿಸ್ಟ್ರಾಗಿ ಈ ವಿಷಯ ನಾನು ರೈಸ್ ಮಾಡಿದೆ. ಅವ್ರ ಹೆಸರು ನನ್ನ ಸರ್ಕಾರ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು ಸೀತಾರಾಮ್ ಕೇಸರಿಯವರು ಅವತ್ತು ನರಸಿಂಹರಾವ್ ಸರ್ಕಾರದಲ್ಲಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಚರ್ಚೆಗೆ ಹಾಕ್ತಾರೆ. ಚರ್ಚೆಗೆ ನನಗೆ ಅನುವು ಮಾಡಿಕೊಟ್ರು. ನಾನು ಈ ವಿಷಯ ಎಲ್ಲ ವಿಶದವಾಗಿ ಹೇಳಿದ್ದೀನಿ. ಅವ್ರು ಹೇಳಿದರು, ಹೌಸಲ್ಲಿ ಪ್ರಾಮಿಸ್ ಮಾಡಿದ್ದಾರೆ, ದೇವೇಗೌಡರೆ ನೀವು ಹೇಳೋದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಈ ದೇಶದಲ್ಲಿ ಕಾಶ್ಮೀರದಿಂದ ಹಿಡಿದು ಕೆಲವು ಸ್ಟೇಟ್ಸಲ್ಲಿ ಕೆಲವು ರಾಜ್ಯಗಳಲ್ಲಿ ಈ ಥರ ಸಮಸ್ಯೆ ಇದೆ. ನಾನು ಅದನ್ನೆಲ್ಲ ತರಿಸಿ ಕಾಂಪ್ರಿಹೆನ್ಸಿವ್ ಆಗಿ ಉಪ್ಪಾರ ತಳವಾರ
ಪರಿವಾರ ಇದರಲ್ಲಿ ಏನೇನು ವಿಂಗಡಣೆ ಮಾಡಿದ್ದೀರಿ ನಾನು ಒಪ್ಪಿಗೆ ಕೊಡ್ತೇನೆ. ಆದರೆ ಇನ್ನೂ ಪೆಂಡಿಂಗ್ ಇಶ್ಯೂಸ್ ಇದೆ. ಕಾಶ್ಮೀರದಲ್ಲಿ ಒಂದು ಸಮಸ್ಯೆ ಇದೆ, ಮಧ್ಯಪ್ರದೇಶದಲ್ಲಿ ಒಂದು ಸಮಸ್ಯೆ, ಹೀಗೆಲ್ಲ ಕೆಲವು ರಾಜ್ಯಗಳಿಂದ ಎಲ್ಲ ಬರಬೇಕು. ನಾನು ಖಂಡಿತ ಸಾಲ್ವ್ ಮಾಡ್ತೀನಿ, ಭರವಸೆ ಕೊಟ್ಟಿದ್ದಾರೆ ಹೌಸಲ್ಲಿ. ಇದು ನಮ್ಮ ಪಕ್ಷದ ಮುಖಂಡರಾದ ನೀರಾವರಿಯವರಿಗೆ ಎಲ್ಲ ಗೊತ್ತಿದೆ, ಪ್ರೊಸೀಡಿಂಗ್ಸು ಅವ್ರ ಹತ್ರ ಇದೆ. ಮುಂದೇನಾಯಿತು ಅಂದರೆ ನಾನು ಯಾರ ಮೇಲೂ ದೂರಕ್ಕೆ ಹೋಗೋದಿಲ್ಲ. ಏನೇನು ನಡೀತಾ ಇದೆ ನಿಮಗೆಲ್ಲ ಗೊತ್ತಾಗುತ್ತೆ. ಇದು ಜನಗಣತಿ ಮಾಡ್ಕೊಂಡಿದ್ದಾರಂತೆ, ಅದು ಬೇರೆ ಬೇರೆ ಥರ ಇಶ್ಯೂಸನ್ನೇ ಈ ಹೊಸದಾಗಿ ಉದ್ಭವ ಆಗಿದೆ. ಆದ್ದರಿಂದ ಈಗ ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡೋದು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಏನೇನಾಗಿದೆ ಈ ರಾಜ್ಯದಲ್ಲಿ, ಕಾಲ ಬಂದಾಗ ಇದರ ಬಗ್ಗೆ ನನ್ನ ಪ್ರತಿಕ್ರಿಯೆ ಏನಿದೆ ವ್ಯಕ್ತಪಡಿಸಲಿಕ್ಕೆ ಚುನಾವಣೆಗೋಸ್ಕರ ಮಾಡಿದ್ದಲ್ಲ, ಇದು ಅವಕಾಶ ಸಿಕ್ತು ಪ್ರಯತ್ನ ಮಾಡೋದು. ಈಗ ಅದರಿಂದ ನನಗೇನು ಸ್ವಂತ ಏನು ಉಪಯೋಗ ಆಗಿದೆ ಉಪಯೋಗ ಆಗಿಲ್ಲ ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಾನು. ಅವರವರ ಸ್ವಾತಂತ್ರ್ಯ, ಅವರಿಗೆ ಶಕ್ತಿ ಬಂದಾಗ ನಡ್ಕೊಳ್ಳೋದು ನನ್ನ ಸಂಬಂಧ ಇಲ್ಲ. ಅದ್ರ ಬಗ್ಗೆ ಈ ಇಶ್ಯೂಸನ್ನು ಲೋಕಸಭೆಯಲ್ಲಿ ಇಲ್ಲ ನಾನು, ಆದರೆ ರಾಜ್ಯಸಭೆಯಲ್ಲಿ ಇರೋದ್ರಿಂದ ಈ ಇಶ್ಯೂಸನ್ನು ಭಾಳ ದೂರ ಚರ್ಚೆಗೆ ತೊಗೊಂಡು ಇವತ್ತು ನಾಮಿನೇಷನ್ ಪೇಪರ್ ಫೈಲ್ ಮಾಡಲಿಕ್ಕೆ ಯಾಕೆ ಬಂದೆ? ಈ ದೇಶದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಯಾಕೆ ಇವತ್ತು ಈ ಭಾಗದಲ್ಲಿ ಏನೇನು ಅಪಪ್ರಚಾರಗಳಿದೆ ವಿಠಲರವ್ರನ್ನ ನಾನು ಕರೆದು ಮಾಡಿದೆ. ಯಾರ್ದೇನಿಲ್ಲ, ಯಾರು ಶಿಫಾರಸಿಲ್ಲ. ಈ ಸಮಾಜ ಅಪಪ್ರಚಾರ ನನ್ನ ಮೇಲೆ ಮಾಡಿದ್ರಿಂದ ಸ್ವಲ್ಪ ಹಿಂದೆ ಸರ್ ನೇರವಾಗಿ ಹೇಳ್ತೀನಿ. ಪಾಪ ಆ ಸನ್ನಿವೇಶಕ್ಕೆ ಮೋಸ ಮಾಡ್ತಾರೆ. ನಮ್ಮ ಮುಗ್ಧ ಮತದಾರರನ್ನ ಸೆಳೆಯುವ ತಂತ್ರ ಕುತಂತ್ರ ಎಲ್ಲ ಮಾಡ್ತಾರೆ. ಆ ಕಾಲ ಹತ್ತಿರ ಬಂದಿದೆ. ಯಾರ್ಯಾರಿಗೆ ಏನೇನು ಮಾಡಿದೆ ಯಾವ ಸಮುದಾಯಕ್ಕೆ, ಹಿಂದೆ ದೇವರಾಸನೂ ಮಾಡಲಿಲ್ಲ. ನಾನು ಮುಸ್ಲಿಂ ಇದೆಲ್ಲ ಹೇಳಕ್ಕೆ ಹೋಗಲ್ಲ. ಇಲ್ಲ, ನನ್ನ ಹೋರಾಟದ ದಿನಗಳು 2023ವರೆಗೂ ಈ ರಾಜ್ಯದಲ್ಲಿ ಈ ಪಕ್ಷನ ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ಈ ಯಾರ್ಯಾರು ಏನೇನು ಮಾತಾಡಿದ್ರೆ ಗೊತ್ತಿದೆ. ಇವ್ರ ಹೆಗಲ ಮೇಲೆ ಅವ್ರ ಹೆಗಲ ಮೇಲೆ ಇರಲಿ, ಅದೆಲ್ಲ ಹೋರಾಟ ಮಾಡ್ತೀನಿ. ನಿಮ್ಮದು ಸಭೆ ಮುಂದಿಟ್ಕೊಂಡು ಹೋರಾಟ. ಸುಮಾರು 80ರ ದಶಕಗಳಿಂದ ಅನ್ಯಾಯ ಆಗ್ತಾ ಬಂದಿದೆ. ನಾನು ಚಂದ್ರಶೇಖರ್ ಸರ್ಕಾರ ಇದ್ದಾಗೂ ಕೂಡ ಈ ತಳವಾರ ಪರಿವಾರ ಮತ್ತು ಉಪ್ಪಾರ ಸಮುದಾಯಗಳಿಗೆ ನಾನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತೇಳಿ ನಾನು ಅವತ್ತಿನ ಹಂಗಾಮಿ ಪ್ರಧಾನಮಂತ್ರಿ ಆದಂಥ ಚಂದ್ರಶೇಖರ್ ರಾವ್ ಪಾಟೀಲ್ ಅವ್ರಿಗೆ ಹೇಳಿದೆವು. ಇವತ್ತೇನಪ್ಪ ಅಂದರೆ ಅದು ಇಲ್ಲಿ ಕರ್ನಾಟಕ ರಾಜಕೀಯದಲ್ಲಿಂತ ಮತ್ತು ಇದೇ ರೀತಿ ಕೈ ಬಿಟ್ಟು ಹೋದರು. ಕಡೆಗೆ ನಾಯಕರಿಗೆ ನ್ಯಾಯ ಸಿಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಅವತ್ತು ನಾನು ಆ ಹೋರಾಟ ಕೈ ಬಿಟ್ಟಿದ್ದೀನಿ. ಇವತ್ತೇನಪ್ಪ ಅಂದರೆ ಮತ್ತು ಅದೇ ಪರಿಸ್ಥಿತಿ ಮರುಕಳಿಸದ. ಏನಪ್ಪ ಅಂದರೆ ದೇವರಾಜ್ ಅರಸು ಕೂಡ ಏನಪ್ಪ ಅಂದರೆ ಇದಕ್ಕೆ ರೆಫರ್ ಮಾಡಿದರು. ನಾನು ಕೂಡ ಇದಕ್ಕೆ ನ್ಯಾಯ ಕೊಡಿಸೋಂಥ ಸಂದರ್ಭದಲ್ಲಿ ಇದಕ್ಕೆ ನಾನು ರೆಫರ್ ಮಾಡಿದ್ದೆ. ಇವತ್ತು ಮತ್ತೆ ಅದೇ ಪರಿಸ್ಥಿತಿ ಏನಪ್ಪ ಅಂದ್ರೆ ಮರುಕಳಿಸದ. ಈ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ನಾನು ಈ ಸಮಾಜಕ್ಕೆ ಏನಪ್ಪ ನ್ಯಾಯ ಕೊಡಿಸ್ಲಿಕ್ಕೆ ನಾನು ಹೋರಾಟ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಏನಪ್ಪ ಮೊದಲು ಹಿಂದಿನ ದಿನಗಳಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಈ ಸಮಾಜಕ್ಕೆ ಮತ್ತು ಈ ಕೋಲಿ ಕಬ್ಬಲಿಗ ಮತ್ತು ತಳವಾರ ಪರಿವಾರ ಸಮುದಾಯಕ್ಕೆ ತಿಳಿಸಲು ವಿಠಲ ನೆಹರೂರ್ ಅವರಿಗೆ ಯಾವ ರೆಫರೆನ್ಸ್ ಇಲ್ಲಾರದೇ ಕರೆದು ಏನಪ್ಪ ಅಂದ್ರೆ ಅವ್ರಿಗೆ ಒಂದು ಸ್ಥಾನಮಾನ ಕೊಟ್ಟು ಇದು ತಂದಿದ್ದೆವು. ಉದ್ದೇಶಪೂರ್ವಕವಾಗಿ ಈ ಭಾಗದ ಎಲ್ಲ ಅಥವಾ ರಾಜ್ಯ ಮಟ್ಟದ ಪ್ರಾದೇಶಿಕ ಪಕ್ಷಗಳು ಕೂಡ ಏನಪ್ಪ ವಿನಾಕಾರಣ ಏನಪ್ಪ ಅಂದರೆ ಮನಸ್ತಾಪ ತಂದಿಸಿ ನಮಗೆ ಅವ್ರು ಇದು ಮಾಡಿದರು. ಇವತ್ತು ಕೂಡ ನಾ ಸಮುದಾಯ ಮರೆತಿಲ್ಲ. ನಾ ಇವ್ರ ಪರವಾಗಿದ್ದೀನಿ. ನಾ ತಳವಾರ ಪರಿದವ್ರಿಗೆ ನ್ಯಾಯ ಕೊಡಿಸ್ತೀನಿ, ಕೋಲಿ ಕಬ್ಬಲಿದವ್ರಿಗೆ ನ್ಯಾಯ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ ಚುನಾವಣೆ ಬಂದಾಗ ನಿಮ್ಗೆ ಏನಪ್ಪ ಅಂದ್ರೆ ಆಗ್ರಹವಾಗಿ ಪರಿಗಣಿಸಿ ನಿಮಗೆ ನಮ್ಮ ಪಕ್ಷದಲ್ಲಿ ಏನೇನು ಸಿಗಬೇಕಾದ ಸ್ಥಾನಮಾನಗಳು ಕೊಡ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟ ಜೊತೆಗೆ ಇವತ್ತು ತಳವಾರ ಪರಿದವ್ರಿಗೆ ಕೂಡ ನ್ಯಾಯ ಕೊಡ್ತೀನಿ ಅಂತೇಳಿ ಏನಪ್ಪ ಅಂದ್ರೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡ ಅವರು ಏನಪ್ಪ ನಮಗೆ ಭರವಸೆ ಕೊಟ್ಟು ಇವತ್ತೇನಪ್ಪ ಅಂದ್ರೆ ನಮ್ಮ ಹೋರಾಟಕ್ಕೆ ಶಕ್ತಿ ತುಂಬಿದ್ದಾರೆ. ನಮ್ಮ ಈ ವೇದಿಕೆ ಮುಖಾಂತರ ಅವ್ರಿಗೆ ಎಲ್ಲರಿಗೂ ಬಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. आज का दिन तो 42 का है और जो हम अनशन पे जो बैठे हैं तो 25 डेज़ हुआ. मतलब अभी जो हमारे देवेगौड़ा जी आए थे तो उन्होंने कहा कि पहले भी हमारे समाज पर या फिर अभी जो तलवार और परिवार के समाज पर जो अन्याय चल रहा है वो पहले से भी है. तो उनके नज़र में भी वो था. तो उन्होंने उस टाइम पे कुछ
कारण की वजह से उन्होंने बीच में छोड़ दिया था। अब उनका कहना है कि मैं तब भी ये इस समाज के साथ था और अब भी हूँ। जो भी प्रॉब्लम्स आएगा ये समाज के ऊपर अभी जो समस्या चल रहा है तो उनका वो ये भरोसा दे के गए हमें कि आने वाले दिनों में जितना उनसे होता है, जितना उनसे बन सकता है तो हमारा हेल्प करेंगे। और जो एसटी का जो अभी तो फ़िलहाल सेंट्रल ने दिया था और स्टेट ने वापस ले लिया तो इस बारे में उन्होंने कहा है कि मैं गंभीरता से इस विषय को ले लूँगा और जो भी अपने से बनता है और पूरी तरह से कोशिश करके न्याय दिलाने की कोशिश करूँगा और न्याय दिलाऊँगा। और उन्होंने ये भी याद रखा है कि जब हमारे नायक थे विठल हेरूर जी तो उन्होंने किसी का रेफरेंस के वजह से या फिर किसी का रिकमेंडेशन के वजह से उनको कुछ स्थान नहीं दिया था। तो उनके मतलब हमारे समाज के ऊपर उनका जो ध्यान था या फिर हमारे समाज के ऊपर उनका प्यार था तो उस प्यार की वजह से उन्होंने विठल हेरूर जी को भी अपने पार्टी में एक बड़ा सा स्थान दिया था। तो उन्होंने अभी याद रख के और हमें पूरा भरोसा है देवेगौड़ा जी के ऊपर। वो लोग हमें जो यहाँ पे हम लोग अभी धरने पर बैठे हैं तो हमें न्याय दिलाने में वो ज़रूर जितना उनसे होता है उससे भी बढ़कर वो कोशिश करेंगे, इतना तो हमें पूरा यकीन है। और ये समिति की वजह से हम तहे दिल से उनको शुक्रिया अदा करते हैं कि क्योंकि इस उम्र में भी वो भी संगठन करने के लिए जिस समाज को भी वो अन्याय है था वहाँ पे जाके वो बात करते हैं, सुलझाने की कोशिश करते हैं। हमारे सीएम जो है एक समुदाय से सीएम नहीं बने, हम सारे लोग उन्हें वोट डाले तो सारे समुदाय का एक सीएम है। तो अभी उनका चाल क्या है, एक तरफा जा रहे हैं, उनका किसी एक का दिल रखने की कोशिश कर रहे हैं। तो हम तो नहीं छोड़ेंगे। अभी ये 42 डेज हुआ है, 40 साल से नहीं छोड़े जी, अब कहाँ छोड़ेंगे हम लोग।